best season to come. I was excited already. ಜಿಪ್ಲೈನ್ ಹಾರ್ತೀನಿ ಆಮೇಲೆ ಮತ್ತೆ ಫಿಶ್ ಅಂತ ಅನ್ಕೊಂಡು ಮತ್ತೆ ನಾನು ಗೂಗಲ್ ಮಾಡಿಕೊಂಡೆ. ಆಮೇಲೆ ಕಂಡ್ರೆ ಸಾರ್ಡೈನ್, ಬೈಗಿ ಮೀನು, ಪೂತಾಯಿ. ಸೊ ಭಯಂಕರ ಖುಷಿ ಆಯ್ತು. ಮತ್ತೆ 2-3 ಮೀನು ಎಕ್ಸ್ಟ್ರಾ ಎಲ್ಲ ಹಾಕಿಸ್ಕೊಂಡು ನಾಯಿ ಎಲ್ಲ ಬಿಟ್ಟಿರ್ತಾರೆ ದೊಡ್ಡ ಪಿಟ್ಬುಲ್ ಎಲ್ಲ. ನಾರ್ಮಲ್ ಇಂಗ್ಲಿಷ್ ಮಾತಾಡೋಕ್ಕಿಂತ ಬಾಟಲ್ ಹೌ ಮಚ್ ದಿಸ್ ವಿಲ್ ಗೋ ಕಾರ್ ಗೋ. ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ನಾನು ಸುಷ್ಮಿತಾ ಸಾಲಿಗ್ರಾಮ. ಚಪ್ಪಲ್ ಹಾಕೊಂಡಿಲ್ಲ. ಎಂತ ಗೊತ್ತಾ, ನಾನು ಸ್ವಲ್ಪ ವಿಚಿತ್ರ ಮಾತಾಡಿದೆ ಅನ್ಸತ್ತ. ದಟ್ಸ್ ಫೈನ್. ಕೀ ಸುಮ್ಮನೆ ಇರಕ್ಕೆ ವಿಡಿಯೋ ಮಾಡ್ಬೇಕಾರೋನು ಬರೀ ಮಾತಾಡುತ್ತೆ. ನಾನೊಂದು ವೈಬಲ್ಲಿ ಹೋಗ್ತಿದ್ದೇನೆ, ನಿಂದು ವಿಡಿಯೋಗೆ ನಂದು ವೈಬ್ ಸಹ ಮಾಡೋದು. ಎಂತ ಗೊತ್ತಾ, ಈಗ ತಿಂಡಿಗೆ ಹೊತ್ತಿತ್ತು 9:30 ತಿಂಡಿಲ್ಲ ಅಂತೆ. ತಿಂಡಿ ಖಾಲಿ ಆಗತ್ತಂತೆ. ಹೌದು, ಫುಲ್ ಒತ್ತಿ ಒಳಗೆ. ಕ್ಯೂಟ್ ಹೌಸ್. ಬೆಳಿಗ್ಗೆ ಹಿಂಗೆ ತೋರತ್ತೆ. ನಾವು ಬಂದಿದ್ದೇನೆ ಮಧ್ಯಾಹ್ನ ಅಲ್ಲ. ನಾವು ಬೆಳಿಗ್ಗೆ ಬೇಗ ಹೇಳ್ಕಂತ ಅನ್ಸೋದು ಹೇಳಲಿಲ್ಲ. ಈಗ ತಿಂಡಿ ತಿನ್ಕೋತು 9:30ಗೆ ಮುಗೀತು ಅಂತ ಹೇಳ್ರಿ. ನಂಗೆ ಗೊತ್ತಿಲ್ಲ 9:30 ಆಯ್ತು. ಮೀರಿ ಹೋಗ್ತಿತ್ತು. ನಮ್ಮ ಪ್ರತಿ ಸಲ ಇದೆ 10 ಗಂಟೆ ಅಂತ ಹೇಳ್ರೆ 10:15 ಹೋಗೋದು. 9:30 ಅಂದರೆ ಜಾಸ್ತಿ ಆಗೋದು. ಅದು ಅವ್ರು ಮಾಡೋದು. ನಾನು ಆ್ಯಕ್ಚುಲಿ ಸ್ಕ್ರಿಪ್ಟ್ ಬರೀತಿದ್ದೆ. ಅಯ್ಯೋ ಸೌಂಡ್ ಇದರಲ್ಲಿ ಎಂತ ಇದು ನಾವು ರಿವೈಂಡ್ ಮಾಡೋದು ಇಲ್ಲಿ ಮಾಡೋದು ಈ ಥರ ಸೌಂಡಲ್ಲಿ. ಎಂತ ರಿವೈಂಡ್? ಮೈಂಡ್ ರಿವೈಂಡ್ ಮಾಡೋದು. ಮೈಂಡ್ ರಿವೈಂಡ್ ಮಾಡಿದೆ ನೀನು ಕೂತ್ಕೊಂಡು ಸ್ಕ್ರಿಪ್ಟ್ ಬೆಳಿಗ್ಗೆದ್ದು. ಅಲ್ಲ, ಇದು ಇಲ್ಲಿ ಏನು ಸೌಂಡ್ ಅಂತ ಇದೆ. ತಿಂಡಿ ಬನ್ನಿ. ಯು ರೆಡಿ? ನಾ ರೆಡಿ. ಓಡ್ಕೊಂಡು ಹೋಗಿ ನಿಲ್ಬೇಕು. ಆಗುತ್ತೆ. ನೀವು ಶೂ ಅಂತ ಕಷ್ಟ ದೊಡ್ಡ ನಂದು ಫಾರ್ಮಲ್. ನೀನು ಜಾಸ್ತಿ ಕಂಫರ್ಟೇಬಲ್ ಇದೆಯಾ? ಆಯ್ತಾ. ಇದು ಹಿಂಗಿತ್ತ ಮಾಡ್ತೆ. ಬನ್ನಿ, ನೀವು ಬೀಳೋದನ್ನ ತೋರಿಸ್ಬೇಡ್ಕೊಡಿ. ಅಲ್ಲಿ ಇದಿತ್ತ. ಇದು ರಿಸೆಪ್ಷನ್, ಆಚೆಗೆ ರೆಸ್ಟೋರೆಂಟ್, ನಮ್ದು ಚರು. ಇಷ್ಟೇ. ಪಟ್ಟಿ ಸ್ವಲ್ಪ ಬಿಸ್ಲೈತಿ. ಹೋಗಿ ಅಲ್ಲಿ ಬಟ್ಟೆ ಓಡಿ ಹೋಗಿ ನಿಲ್ಬೇಕು. ಇದ್ದೀರಿ ಓಡ್ಲಾ? ನಿಲ್ಲ ಅದು ನೀನು ನೋಡಿದ? ಅದು ಓಡಿದ ನೀನು? ಬಲೆ ಬಲೆ ಚಂದದ ಚಂದದಿ ಹೆಣ್ಣು ನೀನು. ಅದು ಅಲ್ಲ, ಅದಾ ಅದು ಅಲ್ಲ. ಸುಹಾಸಿನಿ ಮತ್ತೆ ಸುಹಾಸಿನಿ, ರಮೇಶ್ ಮತ್ತೆ ತುಂತುರು ತುಂತುರು ಅಲ್ಲಿ ನೀರ ಹಾಡು. ಇದು ಮಕ್ಕಳದು. ಇದು ಮಕ್ಕಳು ಇದಕ್ಕೆ ಬೇಡ. ಏನು ಬೇಕಾಗಿಲ್ಲ ಆಯ್ತಾ. ಸುಮ್ಮನಿರಿ. ನಾನು ಅಮ್ಮ ನೋಡಿದ್ರೆ ಬಡಿತಾರೆ ನಿಮಗೆ. ಇಲ್ಲಿ ಕೆಳಗೆ ಈ ಥರ ಪ್ಲೇಸ್. ಹೋಗ್ಬೇಕಾ ಕೆಳಗೆ? ರೆಸಾರ್ಟ್ ಕೆಳಗೆ ಹೋಗ್ಬೇಕಾ? ನಾನು ಚಂದ ಇತ್ತು ಒಂಥರ. ಸ್ವಲ್ಪ ಎಷ್ಟು ಡೀಪ್ ಇದೆ. ಅಥೆಂಟಿಕ್ ಫೀಲ್ ಆಗಲ್ಲ. ಇದೊಂದು ಸ್ವಲ್ಪ ಹೇಗಿದೆ, ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಅಥೆಂಟಿಕ್ ಇದೆ, ಮಿಕ್ಸ್ಚರ್ ಆಫ್ ಮಾಡರ್ನ್ ಅನ್ನೋ ಆ ಥರ ಚೆನ್ನಾಗಿ ಪ್ಲೇಸ್. ನಾನು ರೆಡಿ ಆಗಬೇಕು. ಸ್ಕ್ರಿಪ್ಟ್ ಬರೀಕೀಗ. ಅಲ್ಲಿ ಒಳಗೆ ಹೋಗು. ಸ್ನಾನ ಮಾಡಿಲ್ಲ ನಾನೇನು. ಹಂಗೆ ಬಂದದ್ದು. ಎಲ್ಲಿ ಅದು ದೊಡ್ಡವರಿಗೆಲ್ಲ ಚಿಕ್ಕವರಿಗದು. ನಾನು ಬರಲ್ಲ. ರೋಡ್ ಕಾಣಿ ಇಲ್ಲಿ ಫುಲ್ ಡೌನ್ ಆಯ್ತಾ. ಬಪ್ಪತ್ತಿಗೆ ಕಷ್ಟಪಟ್ಟು ಬಂದದ್ದು ನಾವು. ನಾನು ಅನ್ಕೊಂಡು ಯಾವ ಗಾಡಿ ಎಲ್ಲ ಬಂತು ಅನ್ಕೊಂಡು ಹೊತ್ತೇನೋ ನಾವು ಸೀದಾ ಕೆಳಗೆ ಅನ್ಕೊಂಡು. ಅಲ್ಲೊಬ್ರು ಕನ್ನಡ ಸ್ಪಾ ಅವ್ರು ಕನ್ನಡದವ್ರು ಇದ್ರು. ನಿಮ್ಗೆ ಇಲ್ಲಿ ಹೌದು, ನಿಮ್ಗೆ ಗೊತ್ತಾತಿಲ್ಲ ಈ ರೋಡ್ ಹೆಂಗಂತ. ಒಂದ್ಸಲ ನಿಂತ್ಕೊಂಡು ತೋರ್ಸೋ ಗೊತ್ತಾತ ಕಂಡಿರ್ಬೋದು. ಹೌದು, ಈ ತರ ಸ್ಕೂಟಿ ಎಲ್ಲ ನಿಲ್ಸರ ನಾವು ಹಾಕೋದು ಹೆಂಗೆ? ಹೌದು. ಒಳ್ಳೆ ಗ್ರೀನ್ರಿ ಮಾತ್ರ ಸಖತ್. ನಿಮ್ ಡ್ರೆಸ್ ಗ್ರೀನೇ ಹೊರಡೋಸ್ ಆಯ್ತು. ಅದು ಅವರು ಕನ್ನಡದವ್ರು. ಅವರೇ ಮಂಗಳೂರಿಂದ ಬಂದಿರ್ಬೋದಲ್ಲ. ಅಂದ್ರೆ ಫಸ್ಟಿಗೆಲ್ಲ ಇದು ಇವ್ರದ್ದೊಂದು ಸ್ಪಾ. ವೆಂಟನ ಸ್ಟೇ ಮುಗಿಸಿ ಇವತ್ತು ನಮ್ದು ಒಂದೇ ದಿನ ಸ್ಟೇ ಹೇಳೋದಲ್ಲ. 1-2 ದಿವಸ ಬುಕ್ ಮಾಡೋದು ಮಿಸ್ ಆಗಿ ಮತ್ತೆ ಒಂದಿನ ಆಯ್ತು. ಅದೆಲ್ಲ ಆಯ್ತಲ್ಲ. ಸೊ ಈಗ ನಾವು ಹೋದಿತ್ತು ಫಾಲ್ಸ್ಗೆ. ಎಂಥದ್ದು ಕಾಂತಪುರ ಫಾಲ್ಸಿಗೆ ಹೋದಿತ್ತು. ನಮ್ದು ಸ್ಟೇಯಿಂದ ಇಲ್ಲಿ ಎಷ್ಟು ಕಿಲೋಮೀಟರ್? 12-14 ಕಿಲೋಮೀಟರ್. ಮಳೆ ಇತ್ತ. ಹೋಗ್ಬೇಕಾದ್ರೆ ಮಳೆ ಬರ್ಬೋದು. ಇಲ್ಲೆಲ್ಲ ಫುಲ್ ರೋಡ್ ಹಿಂಗಿತ್ತು. ಇದೆಲ್ಲ ಹಿಲ್ಸ್ ಇಲ್ಲ.
ಇದು ಅಡ್ವೆಂಚರ್ ಪಾರ್ಕ್ ಇತ್ತಂಬ್ರ ಅಡ್ವೆಂಚರ್ ಪಾರ್ಕ್. ಈಗ ನಾನು ಅಡ್ವೆಂಚರ್ ಪಾರ್ಕ್ ಅಂತ ನಾನು ಈ ಥರ ಡ್ರೆಸ್ ಹಾಕತ್ತೆ. ಈಗ ಇನ್ನೊಂದು ಡ್ರೆಸ್ ಇದೆ ಚಂದಂದ, ಅದು ಬೇಡ ಅಂತ. ಲೆಟ್ಸ್ ಓಕೆ, ಲೆಟ್ಸ್ ಗೋ, ಲೆಟ್ಸ್ ಸಿ. ಎಂತಾಯ್ತು ರೋಡ್ ಕಾಣಿ. ಈಗ ಒಂದು ಬಾಟಲ್ ತಗೊಂಡ್ಕೊಂಡು ನಿಲ್ಸೋದು ಆಯ್ತಾ. ನಮಗೆ ಅವ್ರ ಭಾಷೆ ಗೊತ್ತಿಲ್ಲ, ನಮಗೆ ಮಲಯಾಳಂ ಗೊತ್ತಿಲ್ಲ, ಹಿಂದಿ ಮಾಮೂಲಿ ಕೇರಳದವರು ಹಿಂದಿ ಮಾತಾಡೋದೆಲ್ಲ ಹೇಳ್ತಾರೆ. ಸೊ ಇಂಗ್ಲೀಷ್ ಅಲ್ಲಲ್ಲ, ಇವರು ನಾರ್ಮಲ್ ಇಂಗ್ಲೀಷ್ ಮಾತಾಡೋಕ್ಕಿಂತ ಬಾಟಲ್ ಹೌ ಮಚ್ ದಿಸ್ ವಿಲ್ ಗೋ ಕಾರ್ ಗೋ ಬೋ ಹೊಂಡ ಕೆರೆ ಇಲ್ಲೇ ಇತ್ತಲ್ಲ, ಇಲ್ಲೇ ಆಟ ಆಡ್ಕೊಂಡು ಹೋಗುವ ಕಾಣಿ. ಈ ಥರ ಪ್ಲೇಸ್ ಸೋ ಬ್ಯೂಟಿಫುಲ್. ಒಳ್ಳೆದಾಯ್ತು ನಾವು ಬಂದದಲ್ಲಕ್ಕಿ. ಇಲ್ಲಿ ರೆಸಾರ್ಟ್ ಒಂದಂತೆ, ಕಾಂತಪುರ ರೆಸಾರ್ಟ್. ಬಟ್ ನಾವಿಲ್ಲಿ ಒಂದದ್ದು ಫಾಲ್ಸ್ಗೆ. ಅಲ್ಲೂ ಹಿಂದೆ ಸಿಟಿ ಹತ್ರ ಸ್ವಲ್ಪ ಫುಲ್ ಇದೆ ಅಂತದು, ಬಿಸಿಲು ಅಲ್ಲಕ್ಕಿ. ಎಷ್ಟು ಪಟ್ಟ ಎಲ್ಲ ಬಂದ ಕೂಡಲೇ ವೆದರ್ ಚೇಂಜ್ ಎಂತಲ್ಲ. ಇಂಡಿಯಾದ ಇದು ಕಾಣಿ, ಜಾಗ್ರಫಿ ಕಾಣಿ. ಇಂಡಿಯಾದ ಜಾಗ್ರಫಿ ಸೋ ಬ್ಯೂಟಿಫುಲ್. ಒಂದು ಪಾರ್ಟಿಗೆ ಹೊರೆ ಅದು, ಒಂದು ಪಾರ್ಟಿಗೆ ಹೊರೆ 40 ಡಿಗ್ರಿ ಇದೆ ರಾಜಸ್ಥಾನ. ನಾವು ಹಿಂಗೆ ಟ್ರಾವೆಲ್ ಮಾಡ್ತಾ ಎಂತೆಲ್ಲ ರಿಯಲೈಸ್ ಮಾಡುತ್ತಲ್ಲ, ಕಂಟ್ರಿ ಸೋ ಬ್ಯೂಟಿಫುಲ್. ವಾವ್. ಬಂತು ನಾವು ಕಾಂತಪುರ ಫಾಲ್ಸಿಗೆ ಕಾಣಿ. ನಾನು ಕೊಡಿ ಹಿಡ್ಕೊಂಡಿದ್ದೀನಿ ಬಿಕಾಸ್ ವಾವ್ ಬ್ಯೂಟಿಫುಲ್. ಎಂತಂದರೆ ಗಮ್ಮತ್ತು ಎಂತಂದರೆ ಸೌಂಡ್ ಕೇಳಿದ್ದು ನಮಗೆ ಜನ ಇಲ್ಲ ಆಯಿತಾ. ವೆದರ್ ಸೂಪರ್ ಇತ್ತು, ಜನ ಕಮ್ಮಿ, ಮಳೆ ಸ್ವಲ್ಪ, ಪರ್ಫೆಕ್ಟ್ ಟೈಮಿಗೆ ಬಂದಿತ್ತು ನಾವು. ಅದಕ್ಕೆ ಬಂತು ಒಳಗೆ. ಬಟ್ ಇದು ಇಷ್ಟೇ ಅಂತ ಗೊತ್ತಿಲ್ಲಪ್ಪ. ಬಟ್ ವೆದರ್ ಎಲ್ಲ ಚಂದ ಇತ್ತು, ಬಂದಿದ್ದು ಪ್ರಾಬ್ಲಮ್ ಇಲ್ಲ. ಎಷ್ಟು ಗೊತ್ತಾ, 40 ರೂಪೀಸ್ ಅಲ್ಲ, ಪರ್ ಹೆಡ್ 40 ರೂಪೀಸ್. ವೆದರ್ ಇಸ್ ವೆರಿ ಗುಡ್. ನನ್ನ ಸಜೆಷನ್ ಯಾರಿಗಾದರೂ ಟ್ರಿಪ್ಪೆಲ್ಲ ಹೋಗೋರಿಗೆ ಸೀಸನ್ ಅಲ್ದ ಟೈಮಲ್ಲಿ ಬನ್ನಿ. ಇದು ಸೀಸನ್ ಬಟ್ ನಾವು ಈ ಪ್ಲೇಸಿಗೆ ಬಂದ ಟೈಮಲ್ಲಿ ಲೆಕ್ಕ ಮಾಡಿ 10 to 15 ಜನ ಇದ್ದೀರ ಅಷ್ಟೇ ಫಾಲ್ಸ್ ಹತ್ರ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಿಕಾಸ್ ನಂಗೆ ಕ್ರೌಡೆಡ್ ಪ್ಲೇಸಿಗೆ ಹಪ್ಪಕ್ಕೆ ಫಸ್ಟ್ ಆಫ್ ಆಲ್ ಇಷ್ಟ ಆಗ್ತಿಲ್ಲ. ಎಷ್ಟೇ ಚಂದದ ಪ್ಲೇಸ್ ಆದ್ರೂ ಜಾಸ್ತಿ ಜನ ಬರ್ದಿದ್ದ ಪ್ಲೇಸಿಗೆ ಹಪ್ಪಕ್ಕೆ ನನಗಿಷ್ಟ. ದಿಸ್ ಇಸ್ ದ ಫಾಲ್ಸ್. ವಾವ್, ಇನ್ನೂ ಕೆಳಗೆ ಹೋಗ್ಲಿಲ್ಲ ನಾನು. ಅದೇ ಸಣ್ಣದಂತ ಅನ್ಕೊಂಡೆ, ಬಟ್ ಇಟ್ ಇಸ್ ಬ್ಯೂಟಿಫುಲ್. ಹೆಚ್ಚಿನ ಬ್ಯೂಟಿಫುಲ್ ಫಾಲ್ಸ್ಗೆಲ್ಲ ಹೋಯ್ಕಂತಂದರೆ ತುಂಬ ಡಿಫಿಕಲ್ಟ್ ರೋಡ್ಸ್ ಇರುತ್ತೆ. ಬಟ್ ಈ ರೋಡ್ ಆ್ಯಕ್ಚುಲಿ ಅಷ್ಟು ಡಿಫಿಕಲ್ಟ್ ಇಲ್ಲ, ಫ್ಯಾಮಿಲಿ ಫ್ರೆಂಡ್ಲಿ ಇತ್ತು. ದೊಡ್ಡವರು ಚಿಕ್ಕವರು ಎಲ್ಲರೂ ಬರ್ಲಕ್ಕೆ. ನೀವು ನೆಲ್ಲಿಕ್ಕೆ ಕೈ ಕೊಡಿ ನನಗೆ. ಅಲ್ಲಿದೆಯಾ ಸ್ಟೆಪ್ಸ್? ವಿಡಿಯೋ ಮಾಡ್ತಿದ್ದೀನಿ. ವಾವ್, ಜನ ಇಲ್ಲ ಅಲ್ಲ. ಬೆಸ್ಟ್ ಸೀಸನ್ ಟು ಕಮ್. ಮೊಬೈಲ್ ಸ್ವಲ್ಪ ಜಾಗ್ರತೆಗೆ. ಅಲ್ಲಿ ಇದಾರ ಕೆಳಗೆ ಹೋಗ್ಬೋದಾ? ಸ್ಟೆಪ್ಸ್ ಇಲ್ಲಿಂದ ಇಳ್ಕೊಂಡು ಬಪ್ಪಕ್ಕೆ. ಮಳೆ ಬಂದರೆ ಗ್ಯಾರಂಟಿ ಹೊಡೋದಿಲ್ಲ ಅಲ್ಲಿ, ಫುಲ್ ನೀರು. ನಾನು ತಿಳ್ಕೊಂಡ ಪ್ರಕಾರ ಬೇರೆ ಕಮರ್ಷಿಯಲ್ ವಾಟರ್ ಫಾಲ್ಸ್ ಥರ ಇದು ಅಷ್ಟು ಜನ ಸೇರೋದಿಲ್ಲ ಅಂತ ಎಲ್ಲೋ ಓದಿದೆ ನಾನು. ಮೇ ಬಿ ಸೊ ಲೆಸ್ ಕ್ರೌಡೆಡ್ ಸ್ಪಾಟಲ್ಲಿ ಒಂದಿದೆ. ಸೊ ನಿಮ್ಗೇನಾದರೂ ಲೆಸ್ ಕ್ರೌಡೆಡ್ ಸ್ಪಾಟ್ ಇಷ್ಟ ಆದರೆ ಅಥವಾ ಜಾಸ್ತಿ ಟ್ರೆಕ್ ಮಾಡೋಕ್ಕಿಲ್ಲ ಅಂತಂದರೆ ಈ ಪ್ಲೇಸ್, ಈ ವಾಟರ್ ಫಾಲ್ಸ್ ಬೆಸ್ಟ್. ದಾರಿಯಲ್ಲಿ ನಿಲ್ಸಿ ನಾವೀಗ ಒಂದು ಕಾಫಿ ಎಸ್ಟೇಟಿಗೆ ಬಂದಿತ್ತು. ಗೊತ್ತಿಲ್ಲ, ಪ್ರೈವೇಟ್ ನಾಯಿ ಎಲ್ಲ ಬಿಟ್ಟಿರ್ತಾರೆ, ದೊಡ್ಡ ಪಿಟ್ಬುಲ್ ಎಲ್ಲ. ಹೌದು, ನಾ ಇಲ್ಲೇ ಹೋಗ್ತೀನಿ. ಬರುತ್ತೆ ಆಯ್ತು. ಇದು ಒಂದು ಆಯ್ತು, ಇಲ್ಲೊಂದು ಹೋಯ್ಕೊಂಡಾಯ್ತು. ಇವ್ರಂತ ಪಿಟ್ಬುಲ್ ಇಲ್ಲ ಇತ್ತಂತ ಹೆದರಿಸ್ತಾರ. ಅಲ್ಲಿ ಯಾರೋ ಒಬ್ಬ ಕೂಗ್ದ, ನಂಗೆ ಹೆದರಿಕೆ ಆಯ್ತು. ನಿಜ ಪಿಟ್ಬುಲ್ಲೇ ಬಂತ ಅನ್ಕೊಂಡು. ಈಗ ನಾವು ಹೋದತ್ತ ಕಾರಾಪುರ ಡ್ಯಾಮ್ ಅಡ್ವೆಂಚರ್ ಪಾರ್ಕ್ ಆ್ಯಂಡ್ ಗಾರ್ಡನ್ಗೆ ನಾವು ಹೋಗೋದಿಲ್ಲ ಅಂತ ಅನ್ಕಂತ. ಬಿಕಾಸ್ ನಾವು ಇಲ್ಲಿ ಫಾಲ್ಸಿಗೆ ಹೋದಾಗ ಸುಮಾರು ಮಳೆ ಎಲ್ಲ ಬಂದಿದ್ದ, ಸುಮ್ಮನೆ ರೋಡೆಲ್ಲ ಬ್ಲಾಕ್ ಆದರೆ ತೊಂದರೆ ಆಯ್ತು ಅನ್ಕೊಂಡು ಹೋಗಿಲ್ಲ. ಬಟ್ ಕಿರಣ್ ಮತ್ತೆ ಹೇಳ್ರಿಲ್ಲ, ಹಾಪ್ ಆಯಿಲ್ ಮೇಲೆ ಬಂದಮೇಲೆ ಸ್ವಲ್ಪ ಇದೆಲ್ಲ ಕಮ್ಮಿ ಆಯ್ತಲ್ಲ ಮಳೆ ಎಲ್ಲ ಅಂದ್ಕೊಂಡು. ಯಪ್ಪ ಒಳ್ಳೆ ಡಿಸಿಷನ್ನೇ ಮಾಡ್ತೀವಿ. ರೋಡ್ ಇತ್ತಲ್ಲ, ಹಾಪ್ ರೋಡೇ ಸಕ್ಕತ್ತಿತ್ತು. ಇನ್ನಲ್ಲಿ ಹೋದ್ಮೇಲೆ ಹೆಂಗಿರುತ್ತೋ ಗೊತ್ತಿಲ್ಲ. ಐ ವಿಲ್ ಲೈಕಿಂಗ್ ಇಟ್. ಎಂಥದ್ದು ಫೋರ್ಟ್ ಪ್ಯಾಲೇಸ್ ಪರ್ಸನನ್ನು ಮೌಂಟೇನ್ ಪರ್ಸನ್ ಮಾಡುವ ಒಂದು ಹಾದಿಯಲ್ಲಿ ನಾವಿದ್ದೇವೆ. ಎಟ್ ದ ಎಂಡ್ ಆಫ್ ದ ಟ್ರಿಪ್ ಲೆಟ್ ಮಿ ಆಸ್ಕ್ ಹಿಮ್. ವಾವ್, ಸಿ ವಾವ್, ಎಷ್ಟು ಚಂದ ಇತ್ತು. ಮೊಬೈಲಲ್ಲಿ ಅಷ್ಟು ಚಂದ ಬರ್ತಿಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಮಳೆ ಒಪ್ಪುದು, ಸ್ವಲ್ಪ ನಿಲ್ಲದು. ಒಳ್ಳೆ ಟೈಮೇ ಬಂದಿತ್ತು ಆಯ್ತಾ. ಟಚ್ ವುಡ್. ನಮ್ಮದು ನಾಳೆವರೆಗೂ ಹಿಂಗೆ ಇದ್ರೆ ಆಯ್ತು. ಮತ್ತು ಹಿಂಗೆ ನಾನಂತೂ ಫುಲ್ ಖುಷಿ ಆಯ್ತಾ. ರಬ್ಬರಾ ಈ ರೋಡ್ ನಿಮ್ಗೆ ಆಗ ತೋರಿಸ್ಕಿತ್ತು. ನಾನು ಬೇಕಿದ್ರೆ ಕ್ಲಿಪ್ ಅಟ್ಯಾಚ್ ಮಾಡ್ತೀನಿ. ನಾನು ಇನ್ಸ್ಟಾಗ್ರಾಮ್ಗೆ ಅಂತ ತಗೊಂಡಿದ್ದೆ, ಇದಕ್ಕೆ ತಗೊಂಡಿಲ್ಲ. ಆಗ ಬಪ್ಪು ರೋಡ್ ಎಂತ ಸಕ್ಕದಿತ್ತು ಆಯ್ತಾ. ಎಂಥ ಪ್ಲೇಸ್ ಮಾರೇಶ್.
ವಯನಾಡಿಗೆ ಬರ್ಕಂತ ಆಸೆ ಪಟ್ಟು ಫೈನಲಿ ಇಟ್ಸ್ ವರ್ಲ್ಡ್. ಈ ಅಡ್ವೆಂಚರ್ ಪಾರ್ಕ್ಗೆ ಬಪ್ಪಗೆ ಎಂಟ್ರಿಗೇನೆ 40 or 80 rupees ಪರ್ ಹೆಡ್ ಇರುತ್ತೆ. ಅದನ್ನು ಮಾಡಿ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ಜಿಪ್ ಲೈನ್ ಆರ್ ಅದರ್ ಅಡ್ವೆಂಚರ್ ಗೇಮ್ಸ್ಗೆಲ್ಲ ಟಿಕೆಟ್ ಮಾಡೋಕಿರುತ್ತೆ. ನಾವು ಜಿಪ್ ಲೈನ್ ಮಾಡಿದ್ರೆ 400 ರೂಪಾಯಿ ಪರ್ ಹೆಡ್. ಸೊ ಇಬ್ಬರಿಗೂ ಟಿಕೆಟ್ ಮಾಡಿ ಅಲ್ಲಿ ಸೇಫ್ಟಿ ಹಾರ್ನೆಸ್ ಎಲ್ಲ ಹಾಕಿ ನಮ್ಮನ್ನು ಜೀಪಲ್ಲಿ ಕರ್ಕೊಂಡು ಹೋದ್ರೆ ಒಂದು ಇಡೀ ಬ್ಯಾಚ್ ಜೀಪ್ ಫುಲ್ ಆದಮೇಲೆ 400-500 ಮೀಟ್ರ್ or 1 ಕಿಲೋಮೀಟ್ರ್ ಅಪ್ರಾಕ್ಸ್. ಸೊ ಅಲ್ಲಿ ಕರ್ಕೊಂಡು ಹೋದ್ರೆ ಜೀಪಲ್ಲಿ. ಆ್ಯಂಡ್ ಬರೀ ಜಿಪ್ ಲೈನ್ ಮಾತ್ರ ಮಾಡ್ತೀವಿ ಬಿಕಾಸ್ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ನನಗೆ ಅಷ್ಟು ಇಷ್ಟ ಆಗಿಲ್ಲ, ಒಳ್ಳೆ ಇಲ್ಲ ಅಂತ ಅನ್ನಿಸ್ತು. ಮತ್ತು ಜಾಸ್ತಿ ಗೇಮ್ಸು ಇಲ್ಲ ಅಂತ ಅನ್ನಿಸ್ತಪ್ಪ. ಆ್ಯಂಡ್ ಇದು ಲಾಂಗೆಸ್ಟ್ ಜಿಪ್ ಲೈನ್ ಅಂತ ಬರ್ದಿತ್ತು, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಈ ಥರ ಜಾಗ ಕಣ್ಣು ಲಾಂಗೆಸ್ಟ್ ಜಿಪ್ ಲೈನ್ ಅಂದ್ರೆ ಈಗ ಕೈ ಹಿಡ್ಕೊಂಡ ಬೇಡಪ್ಪ ನಂಗೆ ಅಂಟ ಬೇಕು ನಾನು. ಸೂಪರ್ ಆಯ್ತಲ್ಲ, ಇಷ್ಟ ಆಯ್ತು. ಅಂದ್ರೆ ಚೆನ್ನಾಗಿತ್ತು. ಯಾವುದು ಭಯ ಅಂತ ನಾರ್ತಲ್ಲಿ ಅಲ್ಲಿ ಇರ್ತದಲ್ಲ, ಅದು ಕಡವಾಗಿ ನೀರು ಕಡವಾಗಿಂದ ಅದಲ್ಲ, ಇದು ಸ್ವಲ್ಪ ಮೇಲೇನೆ ಹೋಯ್ತು. ಅಲ್ಲ ನೀವು ಬಂಜಿ ಜಂಪಿಂಗ್ ಹೇಳುದಾ? ಬಂಜಿ ಜಂಪಿಂಗ್ ಅಲ್ಲ, ಇದೇ ಸ್ವಿಂಗ್. ಸೂಪರ್ ಆಯ್ತು, ಇಷ್ಟ ಆಯ್ತು. ಬಿಸಿಲು ಸ್ವಲ್ಪ ಜಾಸ್ತಿ ಇತ್ತಾ ಅಥವಾ ಹೋಗುದಾ ಅಂತ ಇಲ್ಲ. ನಾವು ಯಾವ ಟಿಕೆಟ್ ತಗೊಂಡಿಲ್ಲ ಅದಕ್ಕೆ ಸಹ ಕಣಿ ಈ ಥರ ಎಲ್ಲ ಕಾಂತಲ್ಲಿ ಜಾಯಿಂಟ್ ಸ್ವಿಂಗ್ ಇತ್ತು, ಅದಕ್ಕೆ ಹೋಗಲಿಲ್ಲ. ಅದೇ ಅಡ್ವೆಂಚರ್ ಪಾರ್ಕಿಂದ ವಾಪಸ್ ಬಪ್ಪು ರೋಡಲ್ಲಿ ಒಂದು ಚಿಕ್ಕ ಹೋಟೆಲ್ ಇದ್ದಿತ್ತು, ಮಲಯಾಳಮಲ್ಲಿ ಇದ್ದಿದ್ದು ಹೆಸರು. ನೇಮ್ ಬೋರ್ಡ್ ಓದಕ್ಕೆ ಬರಲಿಲ್ಲ ನಮಗೆ ಅಂತ ಅಂದ್ಕೊಂಡೆ. ಆ್ಯಂಡ್ ತುಂಬ ಹಸುವಾದಿತ್ತು. ಗಂಟೆ 2:45 ಆದಿತ್ತು. ಸೊ ಊಟ ಮಾಡುವಂತ ಈ ಚಿಕ್ಕ ಹೋಟ್ಲಿಗೆ ಬಂತು. ಆವತ್ತಿಗೆ ಹೆಂಗಿರುತ್ತೋ ಏನು ಅಂತೆಲ್ಲ ಕನ್ಫ್ಯೂಷನ್ ಇದ್ದಿತ್ತು. ಬಟ್ ಒಳಗಾದ್ಮೇಲೆ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಇದ್ದಿತ್ತು. ಆ್ಯಂಡ್ ನಮ್ಮ ಭಾಷೆ ಅವ್ರಿಗೆ ಗೊತ್ತಿಲ್ಲ, ಅವ್ರ ಭಾಷೆ ನಮಗೆ ಗೊತ್ತಿಲ್ಲ. ತುಂಬ ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ತಾವ್ರು. ಹೇಳ್ರೆ ಮತ್ತಿ ಫಿಶ್ ಇತ್ತು, ಮತ್ತಿ ಫಿಶ್. ನಾವು ಮತ್ತಿ ಫಿಶ್ ಅಂದ್ರೆ ಅಂತ ಹಾಗೆ ಹಿಂಗೆ. ಮತ್ತು ಆಮ್ಲೆಟ್ ಅಂದ್ರೆ ಅದು ನಾವು ಪಾಂಫ್ರೆಟ್ ಅಂತ ಅರ್ಥ ಮಾಡ್ಕೊಂತ. ಆ್ಯಂಡ್ ನಮ್ಮ ಎದುರು ಕೂತಿದ್ದವರು ಕನ್ನಡದವರೇ. ಸೊ ಅವರು ಸಹ ಕನ್ಫ್ಯೂಸ್ ಆದ್ರೆ. ಸೊ ಅವ್ರು ಸ್ವಲ್ಪ ಮಲಯಾಳಂ ಮಾತಾಡ್ತಿದ್ದಿದ್ರೆ. ಸೊ ಅದೊಂದು ಹೆಲ್ಪ್ ಆಯ್ತು. ಎಂತ ಮಾಡುವ? ಹಾಂ ಓಕೆ, ಒಂದು ಫಿಶ್. It is a kind of a fish. ಆಮ್ಲೆಟ್ ಬೇಕಾ? It will be like this big angel fish. Angel fish, sea fish, not river fish. It's a sea fish. Without bone. Same like Pomfret. Pomfret. You search, you will by seeing you will get Pomfret. ಆಮೇಲೆ ಮತ್ತಿ ಫಿಶ್ ಅಂತ ಅನ್ಕೊಂಡು ಮತ್ತೆ ನಾನು ಗೂಗಲ್ ಮಾಡಿಕೊಂಡೆ. ಆಮೇಲೆ ಕಂಡ್ರೆ ಸಾರ್ಡೈನ್, ಬೈಗಿ ಮೀನು, ಪೂತಾಯಿ. ಸೊ ಭಯಂಕರ ಖುಷಿ ಆಯಿತು. ಮತ್ತು 2-3 ಮೀನು ಎಕ್ಸ್ಟ್ರಾ ಎಲ್ಲ ಹಾಕಿಸ್ಕೊಂಡು ಊಟ ಮಾಡಿದ್ದು. ಸೂಪರ್ ಎಕ್ಸ್ಪೀರಿಯನ್ಸ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅನ್ನ ಚಟ್ನಿ ಒಳ್ಳೆತ್ತು. ಸೂಪರ್. ಕತ್ತಾಗಿದೆ ಬೇಬಿ, ಖಾರ ಖಾರಾಗಿ. ಎಂಥದ್ದು ಬೈಗಿ ಇದೆಂಥದ್ದು ಪಿಂಕ್ ನೀರು ಹಾಕೊಂಡ್ರಪ್ಪ, ಎಂತಂತ ಗೊತ್ತಿಲ್ಲ. ಎಂತ ಕೇಳಿ ಅವ್ರಿಗೆ. ಮತ್ತೆ ಇದೆ ಹೇಗಿದೆ ನೀರೇ ಬಿಸಿ ಉಂಟು, ಬಟ್ ಪಿಂಕ್ ನೀರು. ನಿಮ್ಮ ನೋಡಿ ಓಕೆ, ಫುಲ್ ಖಾಲಿ. ಇದೇ ಹೋಟೆಲ್ ಆಯ್ತಾ, ಸಕ್ಕರೆ ಊಟ. ನೀವು ಹಿಂಗೆ ಒಳ್ಳೆ ಊಟ. ಬಂಗಡಿ ಅಲ್ಲ, ಮತ್ತಿ ಅಂತೇಳಿ ಕರೀತಾರ. ಒಳ್ಳೆ ಊಟ. ನಂಗೆ ಈ ಥರ ನಂಗೆ ಇಷ್ಟ ಆಯ್ತು. ನಂಗೆ ಇದೆಲ್ಲ ಫೀಲ್ ಮಾಡೋಕ್ಕೆ. ಬಟ್ ಕೆಲವು ಕಡೆ ಎಂತ ಗಲೀಜಿರುತ್ತೇನೋ, ಕ್ಲೀನ್ ಮಾಡೋದಿಲ್ಲ, ಹಂಗೆ ಹಿಂಗೆಲ್ಲ ಸ್ವಲ್ಪ ಇದಾಗುತ್ತೆ. ಆಮೇಲೆ ಹೊಟ್ಟೆ ಎಲ್ಲ ಹಾಳಾದರೆ ಅಂತ ತಿಂಬಕಾಯ್ದಿದ್ರೆ ಅಂತೆಲ್ಲ. ಬಟ್ ಇವ್ರು ಹೇಳ್ರಿ ಇಲ್ಲ ಹಪ್ಪ ಅನ್ಕೊಂಡ, ಅಥವಾ ಜಸ್ಟ್ ಫಿಶ್ ಫ್ರೈ ತಿನ್ಕಬಪ್ಪ ಅನ್ಕೊಂಡ. ಫಿಶ್ ಫ್ರೈ ಯಾಕೆಂದ್ರೆ ಅವರು ಆಮ್ಲೆಟ್ ಅಂತದ್ದು ನಮ್ಮ ಎದುರು ಕನ್ನಡದವ್ರು ಇದ್ದೀರ, ಅವ್ರು ಆಮ್ಲೆಟ್ ಅಂತದ್ದು ಪಾಂಫ್ರೆಟ್ ಅಂತ ಹೇಳ್ರ.
ಅದು ಮತ್ತು ಆಮ್ಲೆಟ್ ಅಲ್ಲ ಅದು ಮತ್ತೆ ಫಿಶ್ ಅವ್ರು ಎಂತಂದು ಅವ್ರಿಗೂ ಗೊತ್ತಿಲ್ಲ. ಅವ್ರಿಗೆ ಸ್ವಲ್ಪ ಮಲಯಾಳಂ ಬತ್ತಿದ್ದೆ, ನಮಗೆ ಒಂಚೂರು ಗೊತ್ತಿಲ್ಲ ಈ ಸುಡ್ಗ ತಿನ್ಕೆ. ಇವರು ಒಂದು 5 ನಿಮಿಷ ಮತ್ತೆ ಕಲ್ತರು, ಅದು ಬೇರೆ ಪ್ರಶ್ನೆ ಆಯಿತಾ. ಆಮೇಲೆ ಅದನ್ನು ತಕೊಂಡು ಮತ್ತೆ ಆಮೇಲೆ ನಾನು ಗೂಗಲಲ್ಲಿ ಕಂಡೆ ಸಾರ್ಡೈನ್ ಬೂತಾಯಿ ಅಂದರೆ ಬೈಗಿ. ಸೊ ಗಮ್ಮತ್ತಾಯ್ತಲ್ಲ. ನಾನು 2 ಇವ್ರು 3 ಫಿಶ್ ಫ್ರೈ ತಿಂತೆ. ನನಗೆಲ್ಲ ಸಕ್ಕತ್ ಇಷ್ಟ ಆಯ್ತು, ಸೂಪರ್ ಆಯ್ತು ಆಯಿತಾ. ಮತ್ತೆಂತ ಅಂದರೆ ಲಾಸ್ಟಿಗೆ ಒಳ್ಳೆ ಆಯ್ತಂತ ಹೆಂಗೆ ಹೇಳೋದು, ನಾನು ಇವ್ರು ನಮ್ಮ ಕಡೆ ಇವ್ರ ಹತ್ರ ಕೇಳಿದವ್ರು ಅಂತ ನಲ್ಲ ಇರಕ್ಕಂಬ್ರು. ನಂಗೆ ಮತ್ತೆ ಫ್ಲ್ಯಾಶ್ ಆಯ್ತು ತಮಿಳ್ ಅದು. ನಂಗೆ ಅಲ್ಲ ಒಂದು ಹುಡುಗಿದಿತ್ತು, ಚಿಕ್ಕ ಹುಡುಗಿ, ಅವಳು ನಂದು ವ್ಲಾಗ್ಸ್ ಕಾಣ್ತಾಳಂಬ್ರು. ಅವಳು ಅಂತಂದು ಹೋದ, ನೀವು ವ್ಲಾಗರ್ ಅಲ್ಲ, ನಿಮ್ಮ ಗಂಡ ತಮಿಳ್ ಅವರಲ್ಲ ಅಲ್ಲ ತುಳು ಅಂತಂದೆ. ಒಳ್ಳೆ ಆಯ್ತು, ಸೂಪರ್ ಆಯ್ತು, ಇಷ್ಟ ಆಯ್ತು. ಸೊ ಅಥೆಂಟಿಕ್ ಫುಡ್ ತಿಂತ ಕೇರಳಕ್ಕೆ ಬಂದು ದಟ್ ವಾಸ್ ಅ ವಿನ್ ಫಾರ್ ಅಸ್. ಈಗ ಹಬ್ಬ ಸಿಲ್ವರ್ ವುಡ್ಸ್ ವೈನಾಡ್ ರೆಸಾರ್ಟ್ಗೆ. ಮತ್ತು ನಮ್ಮ ಸೆಕೆಂಡ್ ರೆಸಾರ್ಟ್ಗೆ ಸಿಲ್ವರ್ ವುಡ್ಸ್ಗೆ ಇನ್ನು ಸ್ವಲ್ಪ ಹೊತ್ತಿತ್ತು. ಹೇಳ್ತಿದ್ದಾ ಹಿಂದಾಯ್ತಾ ಅಲ್ಲಿ ಮೇಲ ಅಂತ. ಇನ್ನೊಂದು ಸ್ವಲ್ಪ ಕಮ್ಮಿಗೆ ಇದ್ದಿತ್ತ, ಇನ್ನೊಂದು 4,000 ಇದ್ದಿತ್ತ. ಅದು ನಾನು ಅಪ್ಪ ಅಂತ ಹೇಳಿದೆ, ಅದು ಬೇಡ ಅಂತ. ಅದಕ್ಕೀಗ ಸ್ವಲ್ಪ ಚೆನ್ನಾಗಿರೋದು 3 ಗಂಟೆಗೆ ಚೆಕ್ ಇನ್. ವಾವ್ ಸೂಪರ್ ಇತ್ತು ಪ್ಲೇಸ್ ಮಾತ್ರ. 3 ಗಂಟೆಗೆ ಚೆಕ್ ಇನ್ ಇದ್ದಿತ್ತು. ನಾನು ಸ್ವಲ್ಪ ಬೇಗ ಬತ್ತಂತ ಹೇಳಿಲ್ಲ, ಮುಗಿಸಿ ಎಲ್ಲ ಒಬ್ಬರಿಗೆ ಸ್ವಲ್ಪ ಲೇಟ್ ಆಯಿತು. ಸೊ ಈಗ 3:30 ಆಯ್ತು. ವಾವ್ ಸಿ ಅಲ್ಲೇ ಹೊತ್ತು ನಮ್ಗೆ ಅದು ಅಂತ ರಿವರ್ ಅಂತ ತೋರಿಸಿರಪ್ಪ. ಬಂದು ಕಣಿ ನಮ್ಮದು ಸಿಲ್ವರ್ ವುಡ್ಸ್, ವೈನಾಡ್ ಸಿಲ್ವರ್ ವುಡ್ಸ್. ಎಲ್ಲ ಹೋಗಕ್ಕೆ ಇದೇ ನಮ್ಮ ಲೇಕ್ ಇದ್ದದಕ್ಕೆ, ಅದು ಒಣಗಿದ ಲೇಕ್ ಅಂತಕ್ಕೆ. ಇದೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಂತು, ಒಳಗೆ ಸರಿ ಉಂಟಾ ಅಂತ ಕನ್ಸ್ಟ್ರಕ್ಷನ್ ಆಗ್ತದೆ. ಐ ಹೋಪ್ ಮೈ ಚಾಯ್ಸ್ ಈಸ್ ಗುಡ್. ಒಳಗೆ ಎಂತ ಬಂತು ಕಂಬ. ಐ ಹೋಪ್ ಮೈ ಸ್ಟೇ ಇಸ್ ಗುಡ್. ಕಾಂಟ್ರಾಸ್ಟ್ ಆಗಿನೇ ಬಂದಿದೆ. ಎಸ್, ಇಷ್ಟೇ ಇವತ್ತಿನ ವಿಡಿಯೋ. ಇಲ್ಲಿನ ಸ್ಟೇ ಬಗ್ಗೆ ಮತ್ತೆಲ್ಲ ಎಂತೆಲ್ಲ ಆಯ್ತಾ ಅಂತ ನೆಕ್ಸ್ಟ್ ವಿಡಿಯೋಲಿ ಹಾಕ್ತೆ. ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಅಲ್ಲಿ ತನಕ ಗಮ್ಮತ್ತಂಗಿರಿ. ಬಾಯ್.